Welcome to the KNO Academy. This is Mr. Khalil from MHN department. ಸೊ ಇವತ್ತು ನಾವು ಸ್ಟ್ರೋಕ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇನ್ನು ಬೇರೆ ಬೇರೆ ಏನು ನೇಮ್ಸ್ ಇದೆ ಸ್ಟ್ರೋಕ್ ಅಂತಂದರೆ CVA ಅಂತ ಇದೆ ಮತ್ತು ಬ್ರೈನ್ ಅಟ್ಯಾಕ್ ಅಂತ ಇದೆ. CVA ಅಂದರೆ ಸೆರೆಬ್ರೋ ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಮತ್ತು ಬ್ರೈನ್ ಅಟ್ಯಾಕ್. ಓಕೆನಾ, ದೀಸ್ ಆರ್ ದ ಟು ಎಕ್ಸ್ಟ್ರಾ ಅನದರ್ ನೇಮ್ಸ್ ಆಫ್ ದ ಸ್ಟ್ರೋಕ್. ಈಗ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ನಾನು BFAST ANP ಅಂತೇಳಿ ನಿಮೋನಿಕ್ ಮಾಡಿದ್ದೀನಿ. ಸ್ಟ್ರೋಕ್ ಆಗಿರೋರಿಗೆ ಈ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಓಕೆನಾ, ಸೊ ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಅಂದರೆ 24 ಅವರ್ಸ್ಗಿಂತ ಮುಂಚೆ ಏನಾಗಿರುತ್ತೆ, ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಆಗಿರುತ್ತೆ. ಅಂದರೆ ಸೊ ಆ ಒಂದು ಮೆದುಳಿನ ಭಾಗದಲ್ಲಿ ಕರೆಕ್ಟಾಗಿ ಬ್ಲಡ್ ಸಪ್ಲೈ ಆಗದೆ ಕಾರಣ ಅವ್ರಿಗೇನಾಗಿರುತ್ತೆ, ಇದರಲ್ಲಿ ಯಾವುದಾದ್ರೂ ಒಂದು ಏನಾಗಿರುತ್ತೆ ಸಿಮ್ಟಮ್ಸು ಬಂದಿರುತ್ತೆ. ಓಕೆನಾ, ಸೊ ಎಷ್ಟೊತ್ತಿಗೆ ಬರುತ್ತೆ ಸರ್ ಅಂತಂದರೆ ವಿತಿನ್ 1 hours ಆಫ್ ಇಸ್ಕೆಮಿಯಾ. ಓಕೆನಾ, ಸೊ ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ ಆ ಒಂದು ಫೋಕಲ್ ಏರಿಯಾದಲ್ಲಿ ಏನಾದರೂ ಹೋಗಿಲ್ಲ, ಬ್ಲಡ್ ಸಪ್ಲೈ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಆ ಏರಿಯಾದ ಏನು ಕಾರ್ಯನಿರ್ವಹಣೆಗಳಿತ್ತು ಆ ಕಾರ್ಯನಿರ್ವಹಣೆ ಕರೆಕ್ಟಾಗಿ ಆಗೋದಿಲ್ಲ. ವಿತಿನ್ 1 ಅವರಲ್ಲಿ ನಮಗೆ ಸಿಮ್ಟಮ್ಸ್ ಕಾಣುತ್ತೆ. ಓಕೆನಾ, ಸೊ 24 ಅವರ್ಸ್ ಆದಮೇಲೆ ಸೊ ಅದು ಸ್ಟ್ರೋಕ್ ಆಗಿ ಕನ್ವರ್ಟ್ ಆಗುತ್ತೆ. ಸರ್ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕಿಗೂ ಮತ್ತು ಸ್ಟ್ರೋಕಿಗೂ ಏನು ಡಿಫ್ರೆನ್ಸು ಅಂತಂದರೆ, ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕಲ್ಲಿ ಏನಾಗುತ್ತೆ ಅಂದರೆ ಅದೊಂದು ಟೆಂಪ್ರವರಿ ಮತ್ತು ರಿವರ್ಸಿಬಲ್. ಓಕೆನಾ, ಸೊ ರಿವರ್ಸಿಬಲ್ಲು ಆಗುತ್ತೆ ಮತ್ತು ಟೆಂಪ್ರವರಿ ಕೂಡ. ಆದರೆ ಸ್ಟ್ರೋಕಲ್ಲಿ ಏನಂತಂದರೆ ಆ ಫೋಕಲ್ ಏನು ಪಾಯಿಂಟ್, ಫೋಕಲ್ ಒಂದು ಭಾಗ ಸೆರೆಬ್ರಲ್ ಆಗಿರ್ಬೋದು, ಸೆರೆಬೆಲ್ಲರ್ ಆಗಿರ್ಬೋದು, ಬ್ರೈನ್ನಲ್ಲಿ ಒಂದಿರ್ತಕ್ಕಂಥ ಯಾವುದೋ ಒಂದು ಭಾಗ ಏನಾದರೂ ನೆಕ್ರೋಸ್ಡ್ ಆದರೆ, ಅಂದರೆ ಅದಕ್ಕೆ ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ ಆಗಿ ಅದನ್ನೇನಾದರೂ ಸೆಲ್ ಡೆತ್ ಆದರೆ ಅದನ್ನೇನಂತೀವಿ ನಾವು ನೆಕ್ರೋಸಿಸ್ ಆದರೆ. ಓಕೆನಾ, ಸೊ ಆ ಒಂದು ಕಂಡೀಷನಲ್ಲಿ ಆ ಒಂದು ಭಾಗ ಏನು ಕಾರ್ಯನಿರ್ವಹಣೆ ಮಾಡಬೇಕಾಗಿತ್ತು ಅದು ಮಾಡಲಾಗದೆ ಅದನ್ನೇನಂತೀವಿ ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ್ಯಾವ ರೀತಿ ಗುಣಲಕ್ಷಣಗಳು ನಾವು ಕಾಣ್ತೇವೆ ಅಂತ ನೋಡಿದರೆ, ಈ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸಲ್ಲಿ ನಾನು ಅದಕ್ಕೋಸ್ಕರ ನಿಮಗೆ BFAST ANP ಅಂತೇಳಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ನಿಮೋನಿಕ್ ಮಾಡಿದ್ದೀನಿ. ಬ್ಯಾಲೆನ್ಸ್ ಅಂದರೆ ಇಲ್ಲಿ ಚಲನವಲನ ಅಂದರೆ ನಡೆಯಲಿಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡಲಿಕ್ಕೆ ಕರೆಕ್ಟಾಗಿ ಆಗೋದಿಲ್ಲ. ಓಕೆನಾ, ಸೊ ದಟ್ ಈಸ್ ಡ್ಯೂ ಟು ದ ಸೆರೆಬೆಲ್ಲಮ್ ಇಸ್ಕೆಮಿಕ್ ಅಟ್ಯಾಕ್. ಓಕೆನಾ, ಸೆರೆಬೆಲ್ಲಮಲ್ಲಿ ಏನಾಗಿರುತ್ತೆ ಇಸ್ಕೆಮಿಕ್ ಅಟ್ಯಾಕ್ ಆಗಿರುತ್ತೆ. ನೆಕ್ಸ್ಟು ಐ ವಿಷನ್ ಅಫೆಕ್ಟ್ ಆಗಿರುತ್ತೆ. ಸೊ ದೇ ವಿಲ್ ಸಿ ದ ಬ್ಲರ್ಡ್ ವಿಷನ್ ಆರ್ ಎಲ್ಸ್ ವಿ ಕ್ಯಾನ್ ಸಿ ಡಿಪ್ಲಾಪ್ಲಿಯಾ ಎರಡೆರಡು ಕಾಣಿಸ್ತಾರೆ ಅಥವಾ ಮಂಜಾಗಿ ಕಾಣುತ್ತೆ. ಇದನ್ನು ನಾವೇನಂತೀವಿ ಐ ವಿಷನ್ ಅಫೆಕ್ಟ್ ಆಗಿರೋ ಕಾರಣ ಅಂತ ಹೇಳ್ತೀವಿ. ನೆಕ್ಸ್ಟು ಐ ವಿಷನ್ ಅಫೆಕ್ಟ್ ಯಾವಾಗುತ್ತೆ, ವೆನ್ ದೇರ್ ಇಸ್ ಅ ಆಕ್ಸಿಪಿಟಲ್ ಲೋಬ್ ಏನಾದರೂ ಫೋಕಲ್ ನ್ಯೂರಲಾಜಿಕಲ್ ಡಿಫಿಸಿಟ್ ಆದರೆ. ಓಕೆನಾ, ಸೊ ವೆನ್ ಎವರ್ ದೇರ್ ಈಸ್ ಅ ಫೋಕಲ್ ನ್ಯೂರಲಾಜಿಕಲ್ ಡಿಫಿಸಿಟ್ ಆಫ್ ದ occipital, that time we can see the eye vision effect. Okay, next facial paralysis ಗೂ ಮತ್ತು ನೀವು ಬೆಲ್ಸ್ ಪ್ಯಾಲ್ಸಿಗೂ ಕನ್ಫ್ಯೂಷನ್ ಆಗಬೇಡಿ. ಬೆಲ್ಸ್ ಪ್ಯಾಲ್ಸಿಯಲ್ಲಿ ಏನಾಗುತ್ತೆ, ದಟ್ ಈಸ್ ಡ್ಯೂ ಟು ದ ಕಂಪ್ರೆಷನ್ ಆಫ್ ದ ಫೇಶಿಯಲ್ ನರ್ವ್. ಇಲ್ಲಿ ಆಗ್ತಾ ಇರೋದು ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲ, ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಆಗ್ತಾ ಇದೆ. ಫೇಶಿಯಲ್ ಪ್ಯಾರಾಲಿಸಿಸ್ ಆಗ್ತಾ ಇರೋದು ದಟ್ ಈಸ್ ನಾಟ್ ಡ್ಯೂ ಟು ದ ಕಂಪ್ರೆಷನ್, ದಟ್ ಈಸ್ ಡ್ಯೂ ಟು ದ ischemic attack in the central nervous system. Okay, next arm weakness. Okay, arm weakness ಆಗುತ್ತೆ. ಆರ್ಮ್ ವೀಕ್ನೆಸ್ ಅಂದರೆ ಫುಲ್ ಎಲ್ಲ ಮಸಲ್ ವೇಸ್ಟಿಂಗ್ ಅಂತ ಅಲ್ಲ. ಆರ್ಮ್ ವೀಕ್ನೆಸ್ ಅಂದರೆ ದೇರ್ ಈಸ್ ಅ ಪ್ಯಾರಲೈಸಿಸ್. ಓಕೆ, ಸೊ ಯಾವಾಗ ಇಫ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್, ಲೆಫ್ಟ್ ಹೆಮಿಸ್ಫಿಯರ್ ಆಫ್ ದ ಬ್ರೈನ್ ಏನಾದರೂ ಇಸ್ಕೆಮಿಕ್ ಅಟ್ಯಾಕಿಗೆ ಒಳಗಾದಾಗ, ಸೊ ಕಾಂಟ್ರಾಲ್ಯಾಟ್ರಲ್ ಆಗಿರ್ತಕ್ಕಂಥ ಆರ್ಮ್ ಏನಾಗುತ್ತೆ ವೀಕ್ ಆಗ್ತಾ ಹೋಗುತ್ತೆ. ವೀಕ್ ದಟ್ ಡಸಂಟ್ ಮೀನ್ ದಟ್ ಹ್ಯಾಸ್ ಬಿಕಮ್ ಅ ಲ್ಯಾಕ್ ಆಫ್ ಆರ್ ಲಾಸ್ ಆಫ್ ಮಸಲ್ ವೇಸ್ಟಿಂಗ್, ಅದಲ್ಲ. ಅದೇನಾಗುತ್ತೆ, ಸೊ ಏನಾಗುತ್ತೆ, ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಮೂಮೆಂಟ್ ಆರ್ ಪ್ರಾಬ್ಲಮ್ ಇನ್ ಮೋಟಾರ್ ಆ್ಯಕ್ಟಿವಿಟಿ, ಅದನ್ನೇನಂತೀವಿ ಸೊ ಆರ್ಮ್ ವೀಕ್ನೆಸ್. ಸೊ ಯೂನಿಲ್ಯಾಟ್ರಲ್ ಆರ್ಮ್ ವೀಕ್ನೆಸ್ ಅಂತ ನಾವು ಜಾಸ್ತಿ ಕಡೆ ಬರುತ್ತೆ. ಓಕೆನಾ, ಸೊ ಕ್ವಶನ್ಸಲ್ಲಿ ನಿಮಗೆ ಆರ್ಮ್ ವೀಕ್ನೆಸ್ ಅಂತ ಒಂದೇ ಇರಲ್ಲ, ಯೂನಿಲ್ಯಾಟ್ರಲ್ ಅಂದರೆ ಒಂದೇ ಕಡೆ ಇರ್ತಕ್ಕಂಥ ಯೂನಿಲ್ಯಾಟ್ರಲ್ ವೀಕ್ನೆಸ್ ಅಂತ ನೀವು ನೋಡ್ಬೋದು. ನೆಕ್ಸ್ಟ್ ಸ್ಲರ್ಡ್ ಸ್ಪೀಚ್ ಇರುತ್ತೆ. ಓಕೆ, ಸೊ ಏನಾದರೂ ಮಾತಾಡಬೇಕು ಅಂದರೆ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಡ್ಯೂ ಟು, ಯು ಆಲ್ ನೋ ದಟ್ ಈಸ್ ಡ್ಯೂ ಟು ದ ಬ್ರೋಕಾಸ್ ಏರಿಯಾ ಪ್ರಾಬ್ಲಮ್ ಆಫ್ ದ ಬ್ರೈನ್. ಓಕೆನಾ, ನೆಕ್ಸ್ಟ್ ಟೈಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಏನು ಮಾಡಬೇಕಾಗುತ್ತೆ, ಅವ್ರನ್ನ ತಗೊಂಡೋಗ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಮೋರ್ ದ್ಯಾನ್ 24 hours ಆದರೆ ಇಸ್ಕೆಮಿಕ್ ಅಟ್ಯಾಕ್ ಆಫ್ ದ ಬ್ರೈನ್ ಆಗಿರೋರಿಗೆ
ಮೋರ್ ದ್ಯಾನ್ 24 ಅವರ್ಸ್ವರೆಗೂ ಬ್ಲಡ್ ಸಪ್ಲೈ ಆಗಿಲ್ಲ ಅಂತಂದರೆ, ಆ ಒಂದು ಫೋಕಲ್ ಏರಿಯಾದಲ್ಲಿ ಬ್ಲಡ್ ಸಪ್ಲೈ ಆಗಿಲ್ಲ ಅಂತಂದರೆ ಆ ಒಂದು ಏರಿಯಾ ಏನಾಗುತ್ತೆ, ನೆಕ್ರೋಸ್ಟ್ ಆಗುತ್ತೆ. ವಿತಿನ್ 1 ಅವರಲ್ಲೇ ಈ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಕಾಣುತ್ತೆ. ಸೊ ಟಿ ಏನು ಹೇಳುತ್ತೆ ಅಂದರೆ, ನೀವು ಅವ್ರಿಗೆ ಹಾಸ್ಪಿಟಲ್ಗೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಸೇರಿಸಬೇಕು. ಇಲ್ಲಾಂದರೆ ಪ್ರಾಬ್ಲಮ್ ಏನಾಗುತ್ತೆ, ದೇ ವಿಲ್ ಗೆಟ್ ನೆಕ್ರೋಸ್ಟ್, ಇರ್ರಿವರ್ಸಿಬಲ್, ಪರ್ಮನೆಂಟ್ ಪ್ರಾಬ್ಲಮ್ ಆಫ್ ದಟ್ ಫೋಕಲ್ ನ್ಯೂರಲಾಜಿಕಲ್ ಡೆಫಿಸಿಟ್ ಅಂತ ಹೇಳ್ತೇವೆ. ನೆಕ್ಸ್ಟು ಎ, ಅಮ್ನೇಷಿಯಾ. ಅಮ್ನೇಷಿಯಾ ಅಂದರೆ ನಿಮಗೆ ಗೊತ್ತು, ಲಾಸ್ ಆಫ್ ಮೆಮೊರಿ, ವೇರ್ ಆ್ಯಂಟರೋಗ್ರೇಡ್ ಅಮ್ನೇಷಿಯಾ ಮತ್ತು ರೆಟ್ರೋಗ್ರೇಡ್ ಅಮ್ನೇಷಿಯಾ ಅಂತ ಹೇಳ್ತೇವೆ. ಸೊ ಆಫ್ಟರ್ ಅಟ್ಯಾಕ್ ಆದಮೇಲೆ ಏನು ಕೆಲವೊಂದು ಮರ್ತೋದ್ರೆ ಅದನ್ನು ನಾವೇನಂತೀವಿ, ಆ್ಯಂಟರೋಗ್ರೇಡ್ ಅಮ್ನೇಷಿಯಾ. ಅಟ್ಯಾಕ್ ಆಗಿನ ಮುಂಚೆನೇ ಏನಾದರೂ ಓಕೆ, ದಟ್ ಮೈಟ್ ಬಿ ದ ಕಾಸ್ ಡ್ಯೂ ಟು ದ ಆ್ಯಕ್ಸಿಡೆಂಟ್ ಅಂತಲೂ ಹೇಳಿ ನೀವು, ಓಕೆನಾ. ಸ್ಟ್ರೋಕ್ ದಟ್ ಮೈಟ್ ಬಿ ದ ಕಾಸ್ ಆಫ್ ದ ಆ್ಯಕ್ಸಿಡೆಂಟ್ ಆಲ್ಸೋ. ಆ ಥರ ಆದಾಗ ವೆನೆವರ್ ದೆರ್ ಈಸ್ ಅ ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ, ದಟ್ ಈಸ್ ನಥಿಂಗ್ ಬಟ್ ದ ಇಸ್ಕೆಮಿಕ್ ಅಟ್ಯಾಕ್ ಆಫ್ ದ ಬ್ರೈನ್, ರೈಟ್. ಸೊ ಹಂಗಾದಾಗ ಏನಾಗುತ್ತೆ, ಸೊ ಆ್ಯಕ್ಸಿಡೆಂಟ್ ಆಗಿನ ಮುಂಚೆ ಆದರೆ ಅದನ್ನು ನಾವೇನಂತಂತೇವೆ, ರೆಟ್ರೋಗ್ರೇಡ್ ಅಮ್ನೇಷಿಯಾ. ಅಂದರೆ ರೆಟ್ರೋಗ್ರೇಡ್ ಅಮ್ನೇಷಿಯಾ ಇಂದ್ಲದೆಲ್ಲ ಮರ್ತೋದ್ರೆ, ಆ್ಯಕ್ಸಿಡೆಂಟ್ ಆಗಿನ ಮುಂಚಿಂದೆಲ್ಲ ಮರ್ತೋದ್ರೆ ಅದನ್ನೇನಂತೀವಿ ನಾವು ರೆಟ್ರೋಗ್ರೇಡ್ ಅಮ್ನೇಷಿಯಾ ಅಂತ ಹೇಳ್ತೇವೆ. ಆ್ಯಕ್ಸಿಡೆಂಟ್ ಆದಮೇಲೆ ಕೆಲವೊಂದು ಸಂಗತಿಗಳನ್ನು ಅವ್ರು ಹೇಳಿದ್ದೇ ಅವ್ರಿಗೆ ಜ್ಞಾಪಕ ಇರೋಲ್ಲ ಅಂತಂದರೆ ಅದನ್ನು ನಾವೇನಂತೇವೆ, ಆ್ಯಂಟರೋಗ್ರೇಡ್ ಅಮ್ನೇಷಿಯಾ ಅಂತ ಹೇಳ್ತೇವೆ. ನೆಕ್ಸ್ಟ್ ಎನ್, ನೆಗ್ಲೆಕ್ಟ್ ಸಿಂಡ್ರೋಮ್. ಸೊ ದೆರ್ ಇಸ್ ಅ ಹಾಫ್ ಬಾಡಿ ನೆಗ್ಲೆಕ್ಟ್ ಸಿಂಡ್ರೋಮ್. ನನಗೆ ಈ ಪೇಷಂಟ್, ಓಕೆ, ಪೇಷಂಟ್ ಹ್ಯಾವಿಂಗ್ ದ ಪ್ಯಾರಲೈಸಿಸ್ ಅಟ್ ದ ಹಾಫ್ ಆಫ್ ದ ಬಾಡಿ, ಇಲ್ಲೇನಾದರೂ ಈ ಬಾಡಿ ವರ್ಕ್ ಆಗ್ತಿಲ್ಲ, ಸೊ ದಿಸ್ ಪಾರ್ಟ್ ಆಫ್ ದ ಬಾಡಿ ಈಸ್ ನಾಟ್ ವರ್ಕಿಂಗ್, ಮೀನ್ಸ್ ದ ಪೇಷಂಟ್ ವಿಲ್ ಫರ್ಗೆಟ್. ಅದನ್ನೇನು ಮಾಡ್ತಾನೆ, ಆ ವ್ಯಕ್ತಿ ಆ ಪೂರ್ತಿ ಆ ಪಾರ್ಟ್ನ ಮರ್ತೋಗೋದನ್ನ ನಾವೇನಂತೀವಿ, ಸೊ ಅನ್ಅವೇರ್ ಆಫ್ ದ ಹಾಫ್ ಆಫ್ ದ ಬಾಡಿ ಪಾರ್ಟ್ ವಿಲ್ ಬಿ ಕಾಲ್ಡ್ ಆಸ್ ನೆಗ್ಲೆಕ್ಟ್ ಸಿಂಡ್ರೋಮ್. ಇದನ್ನು HBNS ಅಂತಲೂ ಹೇಳ್ಬೋದು, ಹಾಫ್ ಬಾಡಿ ನೆಗ್ಲೆಕ್ಟ್ ಸಿಂಡ್ರೋಮ್, ಓಕೆನಾ. ನೆಕ್ಸ್ಟ್ ಪಿ, ಪ್ರೋಸ್ಪಗ್ನೇಸಿಯಾ. ಇವಾಗ ಆ ಟೈಮಲ್ಲಿ ಆ್ಯಕ್ಸಿಡೆಂಟ್ ಆದ ತಕ್ಷಣ ನಿಮ್ಮ ತಂದೆ ಆಯಿತು ಅಥವಾ ನಿಮ್ಮ ತಂದೆ, ಪೇಷಂಟ್ನ ತಂದೆ ಆಯಿತು ಅಥವಾ ಯಾರಾದರೂ ನೆಂಟ್ರಿಸ್ಟ್ ಆಯಿತು, ಯಾರೇ ಬಂದ್ರೂ ಅವ್ರ ಫೇಸ್ನ ರೆಕಾಗ್ನಿಷನ್ ಮಾಡೋಕ್ಕಾಗಲ್ಲ, ಓಕೆ. ಅನೇಬಲ್ ಟು ರೆಕಾಗ್ನೈಸ್ ದರ್ ಫೇಸ್, ದಟ್ ಈಸ್ ನಥಿಂಗ್ ಬಟ್ ದ ಪ್ರೋಸ್ಪಗ್ನೋಸಿಯಾ, ಓಕೆನಾ. ನೆಕ್ಸ್ಟ್ ಡಯಾಗ್ನೋಸಿಸಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ ದ ನಾರ್ಸೆಟ್ ಆ್ಯಂಡ್ RRB, ಈ ಒಂದು ಕ್ವಶನ್ನ 100% ಕೇಳೋ ಅಂಥ ಚಾನ್ಸಸ್ ಇದೆ, ಓಕೆನಾ. ABCD ಟೂಲ್ ಅಂತ ಹೇಳ್ತೇವೆ. ಪ್ಯಾರಾಮೀಟರ್ಸ್ ಎಷ್ಟಿದೆ ABCD ಟೂಲ್ ಆಫ್ ದ ಸ್ಟ್ರೋಕ್ ಅಂತ ಕೇಳಿದರೆ 5 ಪ್ಯಾರಾಮೀಟರ್ಸ್ ಅಂತ ಬರೀರಿ. ಸರ್ ಯಾವ್ಯಾವ 5 ಪ್ಯಾರಾಮೀಟರ್ಸ್ ಅಂತ ಅಂದರೆ ABCD. D2 ಅಂತಂದರೆ 2 ಸಲ D ಬರುತ್ತೆ ಅಂತ. A ಮೀನ್ಸ್ ಏಜ್, ಓಕೆನಾ. ಏಜ್ ಏನಾದರೂ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 60 ಇಯರ್ಸ್ ಆಗಿದ್ದರೆ, ಸೊ ಈ ಒಂದು ಇದರಲ್ಲಿ ಪಾಯಿಂಟ್ ಇದನ್ನು ನೀವೇನು ಮಾಡಬೇಕು, 1 ಅಂತ ಸ್ಕೋರ್ ಕೊಡಿ, ಓಕೆನಾ. BP ಏನಾದರೂ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 140/90 mm/Hg ಆಗಿದ್ದರೆ ಅದನ್ನೇನು ಮಾಡಿ ನೀವು ಇದನ್ನು ಕೂಡ 1 ಅಂತ ಕೊಡಿ. ನೆಕ್ಸ್ಟ್, ಸೊ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್, ಕ್ಲಿನಿಕಲ್ ಫೀಚರ್ಸ್ ಆರ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್. ಆರ್ಮ್ಸ್ ಏನಾದರೂ ಇಪ್ಸಿಲ್ಯಾಟ್ರಲ್ ಆಗಿರ್ಬೋದು, ಕಾಂಟ್ರಾಲ್ಯಾಟ್ರಲ್ ಆಗಿರ್ಬೋದು. ಕಾಂಟ್ರಾಲ್ಯಾಟ್ರಲ್ ಅಂತಂದರೆ ಈ ಹೆಮಿಸ್ಪಿಯರಲ್ ಪ್ರಾಬ್ಲಮ್ ಆಗಿ ಈ ಕಡೆ ಪಾರ್ಟ್, ಆಪೋಸಿಟ್ ಪಾರ್ಟಲ್ಲಿ ಏನಾದರೂ ಅಫೆಕ್ಟ್ ಆದರೆ, ಪ್ಯಾರಲೈಸಿಸ್ ಆದರೆ ಅದನ್ನೇನಂತೀವಿ ಕಾಂಟ್ರಾಲ್ಯಾಟ್ರಲ್ ಆರ್ಮ್ ವೀಕ್ನೆಸ್, ಆರ್ ಯು ಕ್ಯಾನ್ ಸೇ ಕಾಂಟ್ರಾಲ್ಯಾಟ್ರಲ್ ಅಫೆಕ್ಟೆಡ್, ಓಕೆನಾ. ಇಪ್ಸಿಲ್ಯಾಟ್ರಲ್ ಅಂದರೆ ಸೇಮ್ ಸೈಡ್, ಈ ಪಾರ್ಟಿಗೆ ಅಫೆಕ್ಟ್ ಆಗಿ ಈ ಪಾರ್ಟಿಗೆ ಈ ಪಾರ್ಟ್ ಆಫ್ ದ ಬ್ರೈನಲ್ಲಿ ಇಸ್ಕೆಮಿಕ್ ಅಟ್ಯಾಕ್ ಆಗಿ ಈ ಬಾಡಿ ಪಾರ್ಟಿಗೆ ಏನಾದರೂ ಅಟ್ಯಾಕ್ ಆದರೆ ಅದನ್ನು ಇಪ್ಸಿಲ್ಯಾಟ್ರಲ್ ಅಂತ ಹೇಳ್ತೇವೆ, ಓಕೆನಾ. ಅಫೇಸಿಯಾ ಅಂತಂದರೆ ಅಫೇಸಿಯಾ ಇಸ್ ಅ ಲೈಕ್ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ದ ಸ್ಪೀಚ್, ಆ್ಯಸ್ ಐ ಸೆಡ್, ಆ್ಯಸ್ ಇನ್ ದ ಲ್ಯಾಕ್ ಆಫ್ ಸ್ಪೀಚ್. ಅಫೇಸಿಯಾ ಅಂದರೆ ಲ್ಯಾಕ್ ಆಫ್ ಸ್ಪೀಚ್, ಸ್ಲರ್ಡ್ ಸ್ಪೀಚ್ ಮತ್ತು ಸ್ಪೀಚ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬ್ರೋಕಾಸ್ ಏರಿಯಾಗೆ ಅಫೆಕ್ಟ್ ಆದರೆ, ಓಕೆ. ನೆಕ್ಸ್ಟ್ ಡಿ ಅಂದರೆ ಡ್ಯುರೇಷನ್. ಈ ಡ್ಯುರೇಷನ್ ಅಂದರೆ ಅಕಸ್ಮಾತ್ ಇದೇನಾದರೂ ಮೋರ್ ದ್ಯಾನ್ 1 hour ಇದ್ದರೆ 2 ಕೊಡಿ. ಇಸ್ಕೆಮಿಕ್ ಅಟ್ಯಾಕ್ ಆಗಿ ಅದರಿಂದ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಮೋರ್ ದ್ಯಾನ್ 1 hour ಇದ್ದರೆ ಇದನ್ನು 2 ಕೊಡಿ. ಲೆಸ್ ದ್ಯಾನ್ 1 hour ಅಥವಾ ಮೋರ್ ದ್ಯಾನ್ 10 minutes ಇದ್ದರೆ ಅದನ್ನು 1 ಕೊಡಿ ಸ್ಕೋರು, ಮತ್ತು ಲೆಸ್ ದ್ಯಾನ್ 10 minutes ಇದ್ದರೆ ಸೊ ನೋ ನೀಡ್ ಟು ಗಿವ್, ದಟ್ ಈಸ್ 0, ಓಕೆನಾ. ಸೊ ನೆಕ್ಸ್ಟ್ ಅನದರ್ ಡಿ ಈಸ್ ಡಯಾಬಿಟಿಕ್ ಮೆಲಿಟಸ್. ಡಯಾಬಿಟಿಕ್ ಮೆಲಿಟಸ್ ಕೂಡ ಅಂದರೆ ಈ ಪೇಷಂಟ್ಗೆ ಇದೆ ಅಂತಂದರೆ 1 ಕೊಡಿ, ಇಲ್ಲ ಅಂತಂದರೆ 0 ಕೊಡಿ. ಟೋಟಲ್ ಸ್ಕೋರ್ ಬಂದು 9, ಓಕೆ. ದೇರ್ ಇಸ್ ಅ ಟೋಟಲ್ ಸ್ಕೋರ್ ಇಸ್ 9, ವೆರಾಸ್ ಟೋಟಲ್ ಸ್ಕೋರ್ ಇಸ್ 9.
0 to 3 ಇದ್ದರೆ 1% ಚಾನ್ಸ್ ಇದೆ ದೇರ್ ಇಸ್ ಅ ರಿಸ್ಕ್ ಇನ್ 2 days ದೇ ವಿಲ್ ಗೆಟ್ ವಾಟ್ ದೇ ಆರ್ ರಿಸ್ಕ್ ಇನ್ ವಿತಿನ್ 2 days. ಓಕೆನಾ. 4 to 5 ಸ್ಕೋರ್ ಬಂದರೆ 4% ರಿಸ್ಕ್ ಇದೆ ಇನ್ನು 2 days ಒಳಗಡೆ. ಆಮೇಲೆ 6 to 7 ಏನಾದರೂ ಬಂತು ಅಂದರೆ ದಿಸ್ ಈಸ್ ದ ಹೈಯೆಸ್ಟ್ ರಿಸ್ಕ್. ಲೋಯೆಸ್ಟ್ ರಿಸ್ಕ್, ಮೀಡಿಯಮ್ ರಿಸ್ಕ್ ಆ್ಯಂಡ್ ದಿಸ್ ಒನ್ ಈಸ್ ಹೈಯೆಸ್ಟ್ ರಿಸ್ಕ್. ಹೈಯೆಸ್ಟ್ ರಿಸ್ಕ್ ಈಸ್ 6 to 7, 8% ಆಫ್ ರಿಸ್ಕ್ ಇನ್ ವಿತಿನ್ 2 days ಅಂತ. ಓಕೆನಾ. ಸೊ ABCD ಟೂಲ್ ಈಸ್ ವೆರಿ ಇಂಪಾರ್ಟೆಂಟ್. ಬಿ ಫಾಸ್ಟ್ ಅಂತ ಅನ್ನೋದು ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ದೇರ್ ಈಸ್ ಅ ಪ್ರಾಬ್ಲಮ್ ಇನ್ ಮೆನಿ ಥಿಂಗ್ಸ್ ಲೈಕ್ ಐ ವಿಷನ್, ಅಫೆಕ್ಟ್, ಫೇಶಿಯಲ್ ಪ್ಯಾರಲೈಸಿಸ್, ಆ್ಯಸ್ ಎ ಸೆಟ್ ಹೋಮೋನಿಮಸ್ ಅನಾಪ್ಸಿ ಅಂತ ಬರುತ್ತೆ, ಮತ್ತು ಬೈ ಟೆಂಪೋರಲ್ ಹೆಮಿ ಅನಾಪ್ಸಿ ಅಂತ ಬರುತ್ತೆ. ಬೈ ಟೆಂಪೋರಲ್ ಅನಾಪ್ಸಿ ಅಂತಂದರೆ ನಿಮ್ಮ ವಿಜುವಲ್ ಏರಿಯಾದಲ್ಲಿ ಇಷ್ಟು ಮಾತ್ರ ಕಾಣ್ತಿರುತ್ತೆ. ಓಕೆನಾ. ಸೊ ಇಷ್ಟು ಮಾತ್ರ ಕಾಣ್ತಿರುತ್ತೆ, ಈ ಸೈಡು ಮತ್ತು ಈ ಸೈಡು ಕಾಣ್ತಿರಲ್ಲ. ಟೆಂಪೋರಲ್ ಆಸ್ಪೆಕ್ಟ್ ಏನೇನಿದೆ ಅದು ಕಾಣಲ್ಲ. ಅದನ್ನೇನಂತೀವಿ ನಾವು ಬೈ ಟೆಂಪೋರಲ್ ಹೆಮಿ ಅನಾಪ್ಸಿ ಅಂತ ಹೇಳ್ತೇವೆ. ಹೋಮೋನಿಮಸ್ ಹೆಮಿ ಅನಾಪ್ಸಿ ಅಂತ ಬರುತ್ತೆ. ಹೋಮೋನಿಮಸ್ ಎಮಿ ಅನಾಪ್ಸಿಯ. ಹೋಮೋನಿಮಸ್ ಎಮಿ ಅನಾಪ್ಸಿಯ ಅಂತಂದರೆ ಈ ಪಾರ್ಟು ಅಂದರೆ ಇಲ್ಲಿಂದ ಇಲ್ಲಿಗೆ ಏನು ಪಾರ್ಟ್ ಇದೆ ಇದು ಅಷ್ಟು ಕಾಣಿಸೋದಿಲ್ಲ, ಇಲ್ಲಿಂದ ಇಲ್ಲಿಗೆ ಮಾತ್ರ ಕಾಣುತ್ತೆ. ಸೊ ಇವು ಹೆಂಗೆ ಸರ್ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಕಣ್ಣು ಮುಚ್ಚಿ ನಿಮ್ಗೆ ಏನೇನು ಕಾಣುತ್ತಲ್ಲ ಅಷ್ಟು ಮಾತ್ರ ಕಾಣುತ್ತೆ, ಈ ಕಡೆದೆಲ್ಲ ಕಾಣೋದಿಲ್ಲ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಸೊ ಈ ಒಂದು ಪಾರ್ಟ್ ಏನೇನಿದೆ ಈ ಭಾಗ ಫುಲ್ ಕಾಣಲ್ಲ, ಈ ಭಾಗ ಕಾಣುತ್ತೆ. ಅಥವಾ ಈ ಭಾಗ ಕಾಣುತ್ತೆ, ಈ ಭಾಗ ಕಾಣಲ್ಲ. ಯಾವ ಸೈಡ್ ಇದಾಗಿದೆ ಅದ್ರ ಕಾಂಟ್ರಾಲ್ಯಾಟ್ರಲ್ ಅಫೆಕ್ಟ್ ಆಗುತ್ತೆ. ಅದನ್ನೇನಂತೀವಿ ನಾವು ಹೋಮೋನಿಮಸ್ ಎಮಿ ಅನಾಪ್ಸಿಯ. ಓಕೆನಾ. ಸೊ ಕಾಂಟ್ರಾಲ್ಯಾಟ್ರಲ್ ಅಂದ ತಕ್ಷಣ ನೀವು ಇದು ಯೋಚನೆ ಮಾಡಿಬಿಡಿ. ಹೋಮೋನಿಮಸ್ ಎಮಿ ಅನಾಪ್ಸಿಯ ಅಂತಂದರೆ ಸೇಮ್. ಓಕೆನಾ. ವಿಜುವಲ್ ಬಾಲ್, ಓಕೆ, ಐ ಬಾಲ್ ಇದೆಯಲ್ಲ ಇಲ್ಲಿ ಈ ಕಡೆ ಏನಾದರೂ ಅಫೆಕ್ಟ್ ಆದರೆ ಸೊ ದಿಸ್ ಸೈಡ್ ಮೀಡಿಯಲ್ ಆಸ್ಪೆಕ್ಟ್ ಆ್ಯಂಡ್ ಟೆಂಪೋರಲ್ ಆಸ್ಪೆಕ್ಟ್ ಸೇಮ್ ಸೈಡ್ ಏನಾದರೂ ಅಫೆಕ್ಟ್ ಆದಾಗ ಸೊ ದೆರ್ ಇಸ್ ಅ ಪ್ರಾಬ್ಲಮ್ ಇನ್ ಹಾಫ್ ಆಫ್ ದ ವಿಜುವಲ್ ಫೀಲ್ಡ್, ದೆರ್ ಇಸ್ ಅ ಪ್ರಾಬ್ಲಮ್. ಬೈ ಟೆಂಪೋರಲ್ ಅಂತಂದರೆ ಸೆಂಟ್ರಲ್ ಮಾತ್ರ ಕಾಣುತ್ತೆ, ಸೈಡಲ್ಲಿ ಕಾಣಲ್ಲ. ದಟ್ ಈಸ್ ನಥಿಂಗ್ ಬಟ್ ದ ಬೈ ಟೆಂಪೋರಲ್ ಹೆಮಿ ಅನಾಪ್ಸಿಯಾ. ಸೊ ಐ ಹೋಪ್ you people understood this one. So I wish you people need to learn and maximum share this one to the maximum people. Thank you for watching this video.